ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ತುಂಬ ಜನ ಕೇಳ್ತಿರ್ತೀರ, ನಾನು ತುಮಕೂರಲ್ಲಿ ಬಂದಾಗ ಯೂಶ್ವಲಿ ಬ್ಲೌಸ್ ಪೀಸ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಲ್ಲ, ಅಂದರೆ ಯಾವ್ದಾದ್ರು ಮ್ಯಾಚಿಂಗ್ ಆಗಿರ್ಬೋದು ಅಥವಾ ಲೈಕ್ ಯಾವುದೇ ಆದರೂ ನೀವು ಯಾವ ಅಂಗಡಿ ಹೋಗ್ತೀರಾ ಡೀಟೇಲಾಗಿ ನಮ್ಗಳಿಗೆ ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಆ್ಯಕ್ಚುಲಿ ಇವಾಗ ಹೊರಟಿದ್ದೆ, ನಿಮ್ಗಳಿಗೂ ತೋರಿಸ್ತೀನಿ ಅವ್ರ ಹತ್ರ ಏನೇನು ಥರದ್ದು ಸಿಗುತ್ತೆ ಆ್ಯಂಡ್ ಯಾವ ಥರದ್ದು ಏನು ಸ್ವಲ್ಪ ರಫ್ ಆಗಿ ಕೆಲವು ಬ್ಲೌಸ್ ಪೀಸ್ಗಳನ್ನ ಮಾತ್ರ ಕಾಸ್ಟ್ ಹೇಳಿರ್ಬೋದು, ಯಾಕೆಂದರೆ ನಿಮ್ಗಳಿಗೆ ಗೊತ್ತಿರುತ್ತೆ ಕೆಲವು ಕಾಸ್ಟ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕೆ ಆಗಲ್ಲ. ಈ ಸೀರೆಗೆ ನಾನಲ್ಲ ಆ್ಯಕ್ಚುಲಿ ಒಂದು ಬ್ಲೌಸ್ ತೊಗೋಬೇಕಿತ್ತು ಈ ಒಂದು ಸ್ಯಾರಿಗೆ, ಅದಕ್ಕೆ ಹೋಗಿ ಬರೋಣ ಅಂತ ಹಾಗೆ ಅನ್ಕೋತಾ ಇದ್ದೀನಿ. ಹಾಗೆ ಅಲ್ಲಿ ಏನಾರು ಕಾಣಿಸಿದ್ರೆ ಗೊತ್ತಲ್ವ, ನಾವು ಹುಡುಗಿರು ಅಂತ ಹೋದರೆ ಅದು ಇದು ಅಂತ ಪರ್ಚೇಸ್ ಮಾಡ್ಕೋತೀವಿ. ಸೊ ಹೊರಡ್ತಾ ಇದ್ದೀನಿ, ಹೋಗ್ಬಿಟ್ಟು ನಿಮಗೆ ಆ ಒಂದು ಅಂಗಡಿದು ಇವತ್ತು ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೇನೆ. ಇವತ್ತು ನಿಮ್ಗಳಿಗೆ ಹೇಳ್ದಂಗೆ ಆ್ಯಕ್ಚುಲಿ ನಾನು ಫಸ್ಟ್ ಬಂದಿದ್ದು ಸಂಗಮ್ ಮ್ಯಾಚಿಂಗ್ ಸೆಂಟರ್, ಒಕ್ಕಲಿಗರ ಸಂಘ ಕಾಂಪ್ಲೆಕ್ಸ್, MG ರೋಡ್ನಲ್ಲಿ. ಇವ್ರ ಅಡ್ರೆಸ್ನ ಹಾಗೆ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವುಗಳು ಬೇಕಿದ್ದರೆ ಇವ್ರ ಅಂಗಡಿಗೆ ಹೋಗಿ ನಿಮಗೆ ಅದರ ಬ್ಲೌಸ್ಗಳು, ಬೇರೆ ಮೆಟೀರಿಯಲ್ಗಳು, ಫ್ಯಾಬ್ರಿಕ್ ಬೇಕು ಅಂದರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇವತ್ತು ನಿಮಗೆ ಡೀಟೇಲಾಗಿ ಈ ಅಂಗಡಿನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಏನೇನು ಥರ ಫ್ಯಾಬ್ರಿಕ್ಗಳು ಸಿಗುತ್ತೆ ಅಂತ. ತುಂಬ ಜನ ಕೇಳ್ತಾ ಇದ್ರಿ ನಾನು ತುಮಕೂರಿನಲ್ಲಿ ಎಲ್ಲಿ ಬ್ಲೌಸ್ ಪೀಸ್ಗಳನ್ನ ಪರ್ಚೇಸ್ ಮಾಡ್ತೀನಿ ಅಂತ. ಸೊ ಆ್ಯಕ್ಚುಲಿ ಇವತ್ತು ಡೀಟೇಲಾಗಿ ಸ್ವಲ್ಪ ಲೇಟಾಗಿ ಬಂದೆ, ನಿಮ್ಗಳಿಗೋಸ್ಕರ ಇವ್ರ ಹತ್ರ ಏನೇನು ಕಲೆಕ್ಷನ್ಸ್ ಇದೆ ಡೀಟೇಲಾಗಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಅಡ್ರೆಸ್ಸು, ಫೋನ್ ನಂಬರು ಎಲ್ಲನೂ ಹಾಕಿರ್ತೀನಿ. ಆ್ಯಂಡ್ ತುಮಕೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ, MG ರೋಡ್ ಒಕ್ಕಲಿಗರ ಸಂಘ ಕಾಂಪ್ಲೆಕ್ಸಲ್ಲಿ ನೀವು ಬಂದರೆ ಇವ್ರ ಅಂಗಡಿ ಕಾಣಿಸುತ್ತೆ. ಆ್ಯಂಡ್ ಸುಮಾರು ಸಲ ಜಸ್ಟ್ ಒಂದು ಬಿಟ್ ಮಾತ್ರ ತೋರಿಸಿದ್ದೆ ಯಾವ್ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಅದು ಹಬ್ಬ ಇರೋದ್ರಿಂದ ಸಾಕಷ್ಟು ಕಲೆಕ್ಷನ್ಸ್ ಬಂದಿದೆ. ಸೊ ನಾನು ನಿಮಗೆ ಏನೇನು ಥರ ಪರ್ಚೇಸ್ ಮಾಡ್ತೀನಿ ಪ್ರತಿಯೊಂದೂ ನಿಮ್ಗಳಿಗೆ ತೋರಿಸ್ತೀನಿ. ಸೊ ನನ್ನ ಜೊತೆ ನೀವುಗಳು ಬನ್ನಿ. ಸ್ವಲ್ಪ ಖಾಲಿ ಇದೆ ಅಂಗಡಿ, ಹಾಗಾಗಿ ಡೀಟೇಲಾಗಿ ವಿಡಿಯೋನ ಮಾಡ್ಕೋಬೋದು. ಈ ನಡುವೆ ಪ್ಲೇನ್ ಸೀರೆಗಳಿಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಅಂದರೆ ಕ್ರೇಪ್ ಸಿಲ್ಕ್ ಬಟ್ಟೆ ಮೇಲೆ ವರ್ಕ್ ಇರೋವಂಥದ್ದು. ಆ್ಯಂಡ್ ನೀವು ಆರಿ ವರ್ಕ್ ಎಲ್ಲ ಏನೂ ಮಾಡಿಸೋಷ್ಟಿರಲ್ಲ. ಇದ್ರೊಳಗೆ ಇವ್ರ ಹತ್ರ ಸಾಕಷ್ಟು ಕಲರ್ಸ್ಗಳಿದೆ. ಆ್ಯಕ್ಚುಲಿ ಇದೊಂದು ಪ್ಲೇನ್ ಸಾರಿಗೆ ಕೆಲವು ಬ್ಲೌಸ್ಗಳನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಅವರು ಈ ಒಂದು ಸೀರೆಗೆ ಯಾವ್ಯಾವ ಥರ ಆಪ್ಷನ್ಸ್ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಫಸ್ಟು ಪ್ಲೇನ್ಗೆ ನನಗೆ ಆಪ್ಷನ್ಸ್ ಬೇಕು, ಯಾವ್ಯಾವ ಥರದ್ದು ನ್ಯೂ ವೆರೈಟಿ ಆರ್ಗೆನ್ಸಾದಲ್ಲಿ ಪ್ಲೈನ್ ಸ್ಯಾರಿಗೆ ಬ್ಲ್ಯಾಕ್ ಬ್ಲೌಸ್, ಇದು ತುಂಬ ಒಳ್ಳೆ ಕಾಂಬಿನೇಷನ್. ನೆಕ್ಸ್ಟ್ ಇನ್ನೊಂದು ಇದ್ರ ಜೊತೆಗೆ ನೋಡಿ, ಇದು ಕ್ರೇಪಲ್ಲಿ ಹೆವಿ ವರ್ಕ್, ತುಂಬ ರಿಚ್ ಆಗಿ ಕಾಣುತ್ತೆ. ಅದೇ ಥರ ಅದೇ ಸ್ಯಾರಿಗೆ ನೀವು ಲೈಟಲ್ಲೂ ಮಾಡಬೇಕು, ಲೈಟ್ ಕಲರ್ ವರ್ಕಲ್ಲೂ. ಈ ಸ್ಯಾರಿಗೆ ಏನು ಗೊತ್ತಾ, ಯೂಶಲಿ ನನಗೆ ಅಂಗಡಿಗೆ ಬರೋದು ಏನಕ್ಕೆ ಅಂದರೆ, ನೀವು ಒಂದು ಸೀರೆ ಯಾವುದಾದ್ರು ಹಳೇದಾದ್ರೂ ಪರವಾಗಿಲ್ಲ, ಒಂದು ಸೀರೆನ ತೊಗೊಂಡ್ಬಂದರೆ ಅವರು 4-5 ಆಪ್ಷನ್ಸ್ ನಿಮಗೆ ಪಟ ಕೊಡ್ತಾರೆ. ಆ್ಯಂಡ್ ಅದರೊಳಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಹೇಳಿದ್ದೀರಾ ಈ ಆಪ್ಷನ್ಗಳಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೋಡಿ, ಒಂದು ಸೀರೆಗೆ ಅವ್ರು ನನಗೆ ತಕ್ಷಣಕ್ಕೆ 3 ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರೊಳಗೆ ಸೆಲೆಕ್ಟ್ ಮಾಡೋದು ಇವಾಗ ಇವತ್ತು ನನಗೆ ಆ್ಯಂಡ್ ಈ ಥರದ್ದು ಬೇರೆ ಬೇರೆ ಕಲರ್ಸಲ್ಲಿದೆ. ನೀವು ಇಲ್ಲೇ ಬಂದರೆ, ಯಾಕೆಂದರೆ ರೇಟ್ಗಳು ಎಲ್ಲ ಬೇರೆ ಥರ ಇರುತ್ತೆ. ಸೊ ನಾನು ರೇಟ್ ಹೇಳಿರ್ತೀನಿ, ಕೆಲಸ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಎಕ್ಸಾಕ್ಟ್ ರೇಟ್ ನಾನು ತೊಗೊಂಡ ಮೇಲೆ ಎಷ್ಟು ಕೊಡ್ತೀನಿ ಅನ್ನೋದನ್ನ ಹೇಳ್ತೀನಿ. ಆ್ಯಂಡ್ ನಿಮಗೆ ಬೇಕು ಅಂದರೆ ನೀವುಗಳು ನೋಡ್ಬೋದು, ಸಾಕಷ್ಟು ಕಲರ್ ಆಪ್ಷನ್ಸ್ಗಳಿದೆ. ಆ್ಯಂಡ್ ಹಬ್ಬ ಇರೋದ್ರಿಂದ ನೀವುಗಳು ಬೇಗ ಬಂದರೆ ಆರಾಮಾಗಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಪರ್ಚೇಸ್ ಮಾಡ್ಕೊಬೋದು. ಸೊ ಇನ್ನೂ ಏನೇನು ಥರ ಕಲೆಕ್ಷನ್ಸ್ ಇದೆ ಅಂತ ಒಳಗಡೆ ತೋರಿಸ್ತೀನಿ ನಿಮಗೆ. ವೈನ್ ಮೈಸೂರು ಸಿಲ್ಕ್ ಇದೆ, ಇದು ಮಸ್ಟರ್ಡ್ ಮೈಸೂರು ಸಿಲ್ಕ್ ಇದೆ. ಆ ಥರ ಇದು ಮಲ್ಟಿ ಕಲರ್ ಫಾರ್ ಎನಿ ಒನ್ ಸ್ಯಾರಿ. ವೈಟ್ ಕಲರಲ್ಲಿ ಎಷ್ಟು ಆಪ್ಷನ್ಸ್ ಕೊಡ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಕಲರ್ ಮೇಲೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಮಲ್ಟಿ ಕಲರ್. ಸೊ ಯಾವುದಾದ್ರೂ ಒಂದು ಸೀರೆಗೆ ನಿಮಗೆ ಬೇಕು ಅಂತ ಇದ್ದರೆ, ಬ್ಲೌಸ್ ತೊಗೊಂಡ್ರೆ ನೀವು ಇದನ್ನು 4-5 ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು. ಇಲ್ಲಿ ನೋಡಿ, ಮಲ್ಟಿ ಕಲರ್, ಪರ್ಪಲ್, ರೆಡ್, ಯೆಲ್ಲೋ, ಪಿಂಕ್, ಬ್ಲೂ, ನೀವು ಯಾವ ಸೀರೆಗೆ ಬೇಕಾದರೂ ಹಾಕೋಬೋದು. ಆ್ಯಂಡ್ ಇದರೊಳಗೆ ಆ್ಯಕ್ಚುಲಿ ಏನು ಗೊತ್ತಾ, ಲೈಕ್ ಬ್ಲೌಸ್ ಅಷ್ಟೇ ಅಲ್ಲದೆ ಸ್ಕರ್ಟ್ಸ್ನ ಸ್ಟಿಚ್ ಮಾಡಿಸ್ಕೋಬೋದು, ಅಥವಾ ಫುಲ್ ಲೆಹೆಂಗಾ ಥರ ಸ್ಟಿಚ್ ಮಾಡಿಸ್ಕೋತೀರ ಅಂದರೆ ಅದು ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಆ್ಯಂಡ್ ವೈಟ್ ಆ್ಯಂಡ್ ಯೂಶಲಿ ಬ್ಲ್ಯಾಕ್.
ಮಲ್ಟಿ ಕಲರ್ಡ್ ಬ್ಲೌಸಸ್ ಅಂದರೆ ನಿಮಗೆ ಇವೆರಡು ನಾನು ತೋರಿಸ್ತೀನಿ ಎಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. ಆ್ಯಂಡ್ ನಿಮಗೆ ಕ್ರೇಪ್ ಸಿಲ್ಕ್ ಅಂತ ಬಂದರೆ ಯೂಶಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದೇ ಇರುತ್ತೆ. ಸೊ ರೇಟ್ ಏನು ಕಾಂಪ್ರಮೈಸ್ ಇರಲ್ಲ, ಸ್ವಲ್ಪ ಹೆವಿಯರ್ ಸೈಡೇ ಇರುತ್ತೆ ಈ ಥರದ ಬ್ಲೌಸ್ ಪೀಸ್ಗಳು. ಅಲ್ಲಿ ನೋಡಿ ಸೊ ಇರ್ತಾರೆ ಏನಿಲ್ಲ ಅಂದ್ರೆ ಸುಮಾರು ನಂಗೆ ಅನ್ಸೋ ಪ್ರಕಾರ ಒಂದು 100-150 ಕಲರ್ಸ್ ನಿಮಗೆ ಕೊಡ್ತಾರೆ. ಆರಾಮಾಗಿ ನೀವು ಯಾವ ಸೀರೆ ಬೇಕೋ ಆ ಸೀರೆಗೆ ಸೆಲೆಕ್ಟ್ ಮಾಡ್ಕೋಬೋದು. ಸ್ಲೀವ್ಸಾಗಿ ಇಟ್ಕೊತೀರಾ ಅಂತ ಇದ್ದರೆ ಈ ಥರ ಬಿಗ್ ಬಾರ್ಡರ್ ಕಾನ್ಸೆಪ್ಟ್ನಲ್ಲೂ ಬ್ಲೌಸ್ ಪೀಸ್ಗಳು ಬಂದಿದೆ. ನೋಡಿ ಎಷ್ಟು ಉದ್ದಕ್ಕಿದೆ, ನೀವು ಎಷ್ಟು ಬೇಕೋ ಅಷ್ಟು ಫುಲ್ ಸ್ಲೀವ್ಸ್ ಬೇಕಾದರೆ ಫುಲ್ ಸ್ಲೀವ್ಸ್ನ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಈ ಥರ ಬರುತ್ತೆ. ಇಲ್ಲಿ ಒಂದೇ ರೆಡಿಮೇಡ್ ಕೂಡ ಇಟ್ಟಿದ್ದಾರೆ ನೋಡಿ, ಸೇಮ್ ರೆಡಿಮೇಡ್. ಕೆಲವ್ರಿಗೆ ರೆಡಿಮೇಡ್ ಸೂಟ್ ಆಗಲ್ಲ ಅಂತ ಇದ್ರೆ, ಲೈಕ್ ಸೈಜ್ ಸರಿ ಹೋಗಲ್ಲ ಅಂತಿದ್ರೆ ನೋಡಿ ಈ ಥರ ಬರುತ್ತೆ. ಇದು ರೆಡಿಮೇಡ್, ಇದು ಬ್ಲೌಸು, ಇದೇ ಸೇಮ್ ಫ್ಯಾಬ್ರಿಕ್. ಇದ್ರೊಳಗೆ ಸಾಕಷ್ಟು ಡಿಸೈನ್ಸ್ಗಳು ಇಟ್ಟಿದ್ದಾರೆ. ಈ ಥರ ಉದ್ದ ಬರುತ್ತೆ ನೋಡಿ. ಇದ್ರೊಳಗೆ ಕೂಡ ನೀವು ಸಾಕಷ್ಟು ಚೂಸ್ ಮಾಡ್ಕೋಬೋದು. ಇದು ನೋಡಿ ಆ್ಯಂಡ್ ಮಲ್ಟಿ ಕಲರ್ಡ್. ನೀವು ಯಾವ ಪ್ಲೇನ್ ಸೀರೆಗೆ ಯಾವ ಬ್ಲೌಸ್ ಆದರೂ ಹಾಕೋಬೋದು. ಈ ಬ್ಲೌಸ್ಗಳನ್ನ ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ, ಅವ್ರ ಐಡಿಯಾ ಕೊಟ್ಟಿದ್ದೇನು ಗೊತ್ತಾ, ನೀವು ಬ್ಲೌಸ್ ಹೊಲ್ಸ್ಕೊಳ್ಳಲ್ಲ ಅಂತ ಇದ್ದರೆ ಜಾಸ್ತಿ ಬಟ್ಟೆ ತೊಗೊಂಡ್ರೆ ಇದನ್ನು ಸ್ಕರ್ಟ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಇಲ್ಲಿ ನೋಡಿ, ಲೈಕ್ ಲಾಂಗ್ ಸ್ಕರ್ಟ್, ನಿಮಗೆ ಕೆಳಗಡೆ ಸುಮಾರು ಮಂಡಿಗಿಂತ ಸ್ವಲ್ಪ ಕೆಳಗೆಯಿಂದ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವೆಲ್ಲ ಯೂಶಲಿ ಸರ್ ಕಾಸ್ಟ್ ಎಲ್ಲ ಹೆಂಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ? ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಇವಾಗ ನೀವು ಸಪ್ರೇಟಾಗಿ ವರ್ಕ್ ಮಾಡಿಸಿದ್ರೆ ಅಮೌಂಟ್ 1500 ಆಗುತ್ತೆ. ವಿತ್ ಫ್ಯಾಬ್ರಿಕ್ ಬಂದು ನಿಮಗೆ 780-750 ರೇಂಜಲ್ಲಿ ಸಿಗ್ತದೆ. ಅದೇ ಅರೌಂಡ್ ನಿಮಗೆ 800-850 ರೇಂಜಲ್ಲಿ. ಕೋಡಿಂಗ್ ವರ್ಕ್ ಕ್ರೇಪಲ್ಲೇ ಈ ಚಿಮ್ಕಿ ಎಲ್ಲ ಹಾಕಲ್ವಲ್ಲ, ಸ್ವಲ್ಪ ಏಜ್ ಆಗಿರೋರು ಅವರು ತುಂಬ ಚೆನ್ನಾಗಿ ಕಾಣುತ್ತೆ. ಅವ್ರಿಗೆ ಹೈಯೆಸ್ಟ್ ಮೂವಿಂಗ್ ಇದಾಯ್ತು ನಮಗೆ ಸತಿ. ನಿಮಗೆ ಕುರ್ತಾಸ್ಗೂ ಆಗುತ್ತಾ? ಎಸ್ ಶೋರ್ಲಿ, ಕುರ್ತಾ ಮತ್ತು ಬ್ಲೌಸ್ ಎರಡೂ ನಾನು ಮಾಡಿದ್ನಲ್ಲ ನೋಡಿ. ಈ ಥರ ಪ್ಲೈನ್ ಸ್ಯಾರಿ ಬ್ಲೌಸ್ ತುಂಬ ಮ್ಯಾಚ್ ಮಾಡಿಕೊಟ್ರು. ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ. ಯಾವುದೇ ಫಂಕ್ಷನ್ಗೆ ಹಾಕೊಂಡು ಹೋಗ್ಬಿಡು ನೋಡಿ. 1100 ಪೇರ್. ಯಾವ ಸ್ಯಾರಿ ಅಂಗಡಿಗೆ ಹೋದ್ರೂ ಒಂದು ಸ್ಯಾರಿ ಬರಲ್ಲ 1000 ರೂಪೀಸ್ಗೆ. ಏನು ಗ್ರ್ಯಾಂಡ್ ಆಗಿರುತ್ತೋ ಆ ಥರದ್ದು ಆಗಿತ್ತು. ಈಗ ಜಸ್ಟ್ ಬೇರೆ ಬೇರೆ ಫ್ಯಾಬ್ರಿಕ್ಗಳಲ್ಲಿ ಏನೇನು ಥರದ್ದು ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ಒಂದು ಗ್ಲಿಮ್ಸ್ ಅಷ್ಟೇ. ಡೀಟೇಲ್ ಆಗಿ ಏನೇನು ಲೈಕ್ ಟ್ರೆಂಡಲ್ಲಿ ಏನೇನಿದೆಯೋ ಅದನ್ನು ಆದಷ್ಟು ತೋರಿಸಿದ್ದೀನಿ. ಸೊ ಇದೆಲ್ಲ ಈ ಥರದ್ದು ನಿಮಗೆ ನಾರ್ಮಲ್ ಬ್ಲೌಸ್ ಪೀಸ್ಗೂ ಆಗುತ್ತೆ, ಅಥವಾ ಕುರ್ತಾಸ್ಗಾಗುತ್ತೆ, ಇಲ್ಲ ಚಿಕ್ಕ ಮಕ್ಕಳಿಗೆ ಫ್ರಾಕ್ಸ್ ಎಲ್ಲ ಹೊಲಿಸ್ತೀರಾ, ಸ್ಕರ್ಟ್ಸ್ ಹೊಲಿಸ್ತೀರಾ ಅಂದರೆ ಈ ಥರದನ್ನೆಲ್ಲ ಆರಾಮಾಗಿ ಆಪ್ಷನ್ ತೊಗೋಬೋದು. ನೋಡಿ ಪಿಚ್ವೈ ಪ್ರಿಂಟ್. ಆ್ಯಂಡ್ ಈ ಥರದ್ರಲ್ಲಿ ನಿಮಗೆ ಕುರ್ತಾಸ್, ಸ್ಕರ್ಟ್ಸ್, ಬ್ಲೌಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ನಾನು ಕೆಲವು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಾಗ ನಿಮ್ಗೆ ಹೇಳಿರ್ತೀನಿ, ಇದಕ್ಕೇನು ಆ್ಯಕ್ಚುಲಿ ಲೈನಿಂಗ್ ಕೊಡ್ದಂಗೆ ಹೊಲ್ಸ್ಕೊಂಡಿರ್ತೀನಿ ಅಂತ. ಏನು ಥರ ಬ್ಲೌಸ್ಗಳು ಗೊತ್ತಾ, ಈ ಥರದ್ದು. ಬಟ್ ಈಗ ತುಂಬ ಬೇರೆ ಬೇರೆ ಥರ ಕಲರ್ಸ್ನಲ್ಲಿ ಬಂದಿದೆ. ಬಟ್ಟೆ ದಪ್ಪ ಇದೆ, ಇದಕ್ಕೇನು ಆ್ಯಕ್ಚುಲಿ ಲೈನಿಂಗ್ ಬೇಡ. ಇದು ಇನ್ನೊಂದೇನು ಅಂತಂದರೆ, ನೀವು ಇಲ್ಲಿ ನೋಡಿದ್ರೆ ಇದ್ರ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಲೈಕ್ ಥ್ರೆಡ್ ವರ್ಕ್ ಒಂದು ಆ್ಯಂಗಲಲ್ಲಿ ನಿಮಗೆ ಕಾಣಿಸುತ್ತೆ. ಇದಕ್ಕೆ ನೀವು ಲೈನಿಂಗ್ ಕೊಡ್ದಂಗೆ ನಾರ್ಮಲ್ ಆಗಿ ಸ್ಟಿಚ್ ಮಾಡಿಸ್ಕೋಬೋದು. ಲೈನಿಂಗ್ ಬೇಕೇ ಬೇಕು ಅನ್ನೋ ಪ್ರಾಬ್ಲಮ್ಮು ಇಲ್ಲ. ನೀವು ಸೀರೆ ಉಟ್ಕೊಂಡು ಕೆಲಸಕ್ಕೆ ಹೋಗ್ತೀರಾ ಅಂತ ಇದ್ರೆ ಈ ಥರ ಬ್ಲೌಸ್ಗಳು ಪ್ರಿಫರ್ ಮಾಡೋದು ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಇದೇನಿದು? ಬನಾರಸ್. ಇದು ಬನಾರಸಲ್ಲಿ ಮಲ್ಟಿ ಕಲರ್. ಈ ಮೈಸೂರು ಸಿಲ್ಕಿಗೆ ಇದು ಯಾರು ಪ್ರಿಫರ್ ಮಾಡಲ್ಲ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನೇ 3 ತೊಗೊಂಡೋಗಿದ್ದೀನಿ. ಅವಾಗ ಒಂದು ಡಿಸೈನ್ ಬಂದಿತ್ತು, ಪಿಂಕು, ಬ್ಲೂ ಎಲ್ಲ ತಗೊಂಡಿದ್ದೆ. ಮೇಲೆ ಮ್ಯಾಂಗೋ ಡಿಸೈನ್ ಒಂದು. ಕ್ರೇಪ್ ಸೀರೆಗಳು ಸ್ವಲ್ಪ ಕ್ರೇಪ್ ಬ್ಲೌಸ್ಗಳು ಸ್ವಲ್ಪ ಹೆವಿ ಆಗುತ್ತೆ ಅಂತ ಇದ್ರೆ ನೆಕ್ಸ್ಟ್ ಆಪ್ಷನ್ ನಿಮ್ಗೆ ಇರೋದು ಬಜೆಟ್ ಫ್ರೆಂಡ್ಲಿ ರೇಟ್ಗಳಲ್ಲಿ ಬರುತ್ತೆ. ನಿಮ್ಗೆ ಇದು ಆ್ಯಕ್ಚುಲಿ ವರ್ಕ್ ಹೆವಿನೇ ಬರುತ್ತೆ, ಆದರೆ ಬಟ್ಟೆ ಮಾತ್ರ ಬೇರೆ. ನಿಮಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇದರೊಳಗೂ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್, ಎಲ್ಲ ಹ್ಯಾಂಡ್ ವಾಶ್, ಮನೆಯಲ್ಲೇ ಆರಾಮಾಗಿ ಇದನ್ನು ವಾಶ್ ಮಾಡ್ಕೋಬೋದು. ಸ್ವಲ್ಪ ಗ್ರ್ಯಾಂಡ್ ಬೇಕು ಬಟ್ ಬಜೆಟಲ್ಲಿ ಬರಬೇಕು ಅಂತ ಇದ್ರೆ ಈ ಥರ ಬ್ಲೌಸ್ ಪೀಸ್ಗಳನ್ನ ಪ್ರಿಫರ್ ಮಾಡೋದು. ಇದು ಆರ್ಗ್ಯಾನ್ಜಾ. ಅದು ಬೇಕಾದರೆ ಸೀರೆ ಬೇಕಿದ್ರೆ ಸೀರೆ ಮಾಡ್ಕೋಬೋದು, ಕುರ್ತಾ ಬೇಕಿದ್ರೆ ಕುರ್ತಾ ಮಾಡ್ಕೋಬೋದು, ಅಥವಾ ಸ್ಕರ್ಟ್ ಥರ ಮಾಡ್ಕೋತೀರಾ ಅಂದರೆ ಸ್ಕರ್ಟ್ ಮಾಡ್ಕೋಬೋದು, ಇಲ್ಲ ಏನೂ ಬೇಡ ಬ್ಲೌಸ್ ಮಾಡ್ಕೋತೀರಾ ಅಂದರೆ
ಬ್ಲೌಸ್ ಆಪ್ಷನ್ ಕೂಡ ಇದೆ. ಅಥವಾ ನೀವು ಬೇರೆ ಲೈಕ್ ಹೆವಿದು ಸ್ಕರ್ಟ್ ಮತ್ತೆ ಟಾಪ್ ಹೊಲ್ಸ್ಕೊಂಡಿದ್ದೀರಾ ಅಂತಂದ್ರೆ ಇದ್ರೊಳಗೆ ನೀವು ದುಪಟ್ಟ ಅಥವಾ ದಾವಣಿ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ಸ್ ನೋಡಿ ಸಾಕಷ್ಟು ಇದೆ. ಅಂಡ್ ಇದೆಲ್ಲ ಲೈಕ್ ಟ್ರೆಂಡ್ ಇದೆ ಅಂತ ಏನೂ ಇಲ್ಲ, ಯಾವಾಗ್ಲೂ ಇವ್ರ ಹತ್ರ ಯಾವಾಗ್ಲೂ ಈ ತರದೆಲ್ಲ ನಾರ್ಮಲಿ ಸಿಗುತ್ತೆ. ಈಗ ನನ್ನ ವಿಡಿಯೋಸ್ನ ನೀವು ಯಾರ್ಯಾರು ನೋಡ್ತಿದ್ದೀರೋ ಆಲ್ಮೋಸ್ಟ್ ನಂತರ ಇರೋ 95% ಆಫ್ ದ ಬ್ಲೌಸಸ್ ಸುಮಾರು ಇವ್ರ ಅಂಗಡಿದೆ. ಸೊ ಹಾಗಾಗಿ ನಾನು ಗ್ಯಾರಂಟಿ ಹೇಳ್ಬೋದು, ನಿಮ್ಗೆ ಯಾವುದೇ ಬಂದರೂ ಡಿಸೈನ್ ಚೇಂಜ್ ಆಗ್ಬೋದು, ಯಾಕೆಂದರೆ ಸೇಮ್ ಡಿಸೈನ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಟೈಪ್ ನಿಮ್ಗೆ ಯಾವ್ದಾರು ಬೇಕಿದ್ರೆ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ತುಮಕೂರಲ್ಲಿ ಹುಡುಕೋದು ಕಷ್ಟನೇ ಇಲ್ಲ ಇವ್ರ ಅಂಗಡಿ. ತುಮಕೂರವ್ರಿಗೆ ಆರಾಮಾಗಿ MG ರೋಡ್ ಒಂದೇ ರೋಡ್ ಚಿಕ್ಕದು ಇರೋದು. ಫಸ್ಟ್ ಕಾಂಪ್ಲೆಕ್ಸ್ ಒಕ್ಕಲಿಗರ ಸಂಘ ಕಾಂಪ್ಲೆಕ್ಸ್, ಅದರೊಳಗೆ ಬಂದ ತಕ್ಷಣ ಸಂಘ ಮ್ಯಾಚಿಂಗ್ ಸೆಂಟರ್ ಸಿಗುತ್ತೆ. ನೀವು ಆರಾಮಾಗಿ ಇಲ್ಲಿ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ವೈಟ್ ಕ್ರೀಮ್ ಕಾನ್ಸೆಪ್ಟಲ್ಲಿ ಸಿಂಪಲ್ ಬ್ಲೌಸಸ್ಗಳು ಬೇಕು ಅಂದರೆ ನೋಡಿ ಆಪ್ಷನ್ಸ್ ಒಂದೊಂದು ನಿಮಗೆ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ, ಬಟ್ ಸಾಕಷ್ಟು ಇದೆ. ಇದೆಲ್ಲ ನೀವು ಯಾವ ಸೀರೆಗೆ ಯಾವ ಬ್ಲೌಸ್ ಆದರೂ ಮ್ಯಾಚ್ ಮಾಡಿ ವೇರ್ ಮಾಡ್ಬೋದು. ಆಮೇಲೆ ಕೊಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನೊಂದೇನು ಅಂತಂದ್ರೆ ಇವ್ರು ಸಿಕ್ಕಾಬಟ್ಟೆ ಫ್ರೆಂಡ್ಲಿಯಾಗಿ ನಿಮಗೆ ಯಾವುದೇ ಸೀರೆಗಳು ತಗೊಂಡ್ಬಂದ್ರು ಬ್ಲೌಸ್ ಆಪ್ಷನ್ಸ್ಗಳು ಕೊಡ್ತಾರೆ, ನಿಧಾನಕ್ಕೆ ತೋರಿಸ್ತಾರೆ. ಆರಾಮಾಗಿ ನೀವುಗಳು ಬಂದು ನಿಮ್ಮ ಸೀರೆಗಳು ಆ್ಯಂಡ್ ಹಳೆ ಸೀರೆಗಳು ಯಾವ್ದಾರ ಇದ್ರೆ ಲೈಕ್ ಬ್ಲೌಸ್ ಟೈಟ್ ಆಗಿದೆ ಆ ಥರದಕ್ಕಿದ್ರೆ ನೀವು ಬಂದು ಡೆಫಿನೆಟ್ಲಿ ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ಬ್ಲೌಸ್ಗಳನ್ನ ಪರ್ಚೇಸ್ ಮಾಡೋದು. ಆಮೇಲೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಯಾಕೆ ನಾನು ಯೂಸ್ ಮಾಡ್ತಿರೋದ್ರಿಂದ ನಿಮ್ಗಳಿಗೆ ಹೇಳ್ತಾ ಇರೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬ್ಲೌಸಸ್ದು. ಸ್ವಲ್ಪ ಲೈಕ್ ಡಾರ್ಕ್ ಶೇಡ್ಸಲ್ಲಿ ಅಥವಾ ಡಾರ್ಕ್ ಕಲರ್ಸ್ ಅಲ್ಲಿ ಬೇಕು ಅಂತ ಇದ್ರೆ ಇದು ಸ್ಪೆಷಲಿ ಫಾರ್ ಮೈಸೂರು ಸಿಲ್ಕ್ ಸಾರೀಸ್ಗೆ ಹಬ್ಬಗಳಿರೋದ್ರಿಂದ ಇದರೆಲ್ಲ ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬೋದು. ಬ್ಲೌಸ್ ಸ್ಟಿಚ್ ಆಗಿರೋದು ಬೈ ಚಾನ್ಸ್ ನಿಮಗೆ ರೆಡಿ ಬ್ಲೌಸ್ಗಳೇ ಬೇಕು ಅಂದರೆ ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಬಟ್ಟೆ ನೋಡೋಕ್ಕೂ ಬ್ಲೌಸ್ ನೋಡೋಕ್ಕೂ ಸಖತ್ ಡಿಫ್ರೆನ್ಸ್ ಇದೆ. ಇದೊಂದು ಕಲರ್ ಸಾಕಷ್ಟೇ ಇರುತ್ತೆ. ಲೈಕ್ ಇದು ನೋಡೋಕ್ಕೆ ಸ್ವಲ್ಪ ಗ್ರ್ಯಾಂಡ್ ಗೋಲ್ಡ್ ಅಂತ ಅನ್ಸುತ್ತೆ, ಬಟ್ ಸ್ಟಿಚ್ ಆದಮೇಲೆ ಸಕ್ಕತ್ತಾಗಿ ಕಾಣಿಸ್ತದೆ. ನಿಮ್ಮ ಯಾವುದೇ ಮೈಸೂರು ಸಿಲ್ಕ್ ಸಾರಿ ಅಂದರೆ ಪ್ಲೇನ್ ಸಾರಿ ಕ್ರೇಪ್ ಸಿಲ್ಕ್ ಎಲ್ಲ ತುಂಬ ಟ್ರೆಂಡಲ್ಲಿ ಇರುತ್ತಲ್ಲ ಅಂಥವಕ್ಕೆ ಈ ಬ್ಲೌಸ್ಗಳು ಹೇಳಿ ಮಾಡಿಸ್ದಂಗೆ ಇರುತ್ತೆ. ಜಕಾರ್ಡ್ ಟ್ರೆಂಡ್ ಕಡಿಮೆ ಆಗಿ ಇವಾಗ ಈ ಬನಾರಸ್. ಸೊ ಬನಾರಸ್ ಬ್ಲೌಸ್ಗಳು ಆಮೇಲೆ ಬಟ್ಟೆ ತುಂಬ ಸಾಫ್ಟ್ ಆಗಿದೆ, ನಿಮಗೆ ಒಂಥರ ಚುಚ್ಚುತ್ತೆ ಹರಡುತ್ತೆ ಆ ಥರ ಬ್ಲೌಸ್ ಏನೂ ಇಲ್ಲ. ಅಲ್ಲಿ ನೋಡಿ ರೆಡಿ ಬ್ಲೌಸ್ಗಳು ಬೇಕು ಅಂದರೆ ರೆಡಿ ಬ್ಲೌಸ್ಗಳ ಆಪ್ಷನ್ಸು ಸಾಕಷ್ಟು ಇದೆ ಅವ್ರ ಹತ್ರ. ಇಲ್ಲಿ ನೋಡಿ ಫುಲ್ ಡಿಸ್ಪ್ಲೇ ಆಗಿದೆ ವಿತ್ ವರ್ಕ್ ಇರೋದು, ಎಂಬ್ರಾಯ್ಡ್ರಿ ವರ್ಕ್ ಇರೋದು, ಲಾಂಗ್ ಸ್ಲೀವ್ಸ್, ಕಾಟನ್ ನಿಮ್ಗೆ ಫುಲ್ ಕಾಣಿಸ್ತಾ ಇರ್ಬೋದು. ನಿಮಗೆ ಆಲ್ಮೋಸ್ಟ್ ಎಲ್ಲ ಥರದ ಫ್ಯಾಬ್ರಿಕ್ಗಳನ್ನೂ ಕವರ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ನಾನು ಇವ್ರ ಹತ್ರ ಯಾವ್ಯಾವ ಬ್ಲೌಸ್ಗಳು ತೊಗೊಂಡೆ ಅನ್ನೋದನ್ನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಡೆಫಿನೆಟ್ಲಿ ನಿಮ್ಗಳಿಗೆ ತೋರಿಸ್ತೀನಿ. ಇವ್ರ ಹತ್ರ ಸಾಕಷ್ಟು ಬೇರೆ ಬೇರೆ ಥರದ್ದು ಫ್ಯಾಬ್ರಿಕ್ಗಳು ಇಟ್ಟಿದ್ದಾರೆ. ಜಸ್ಟ್ ನಾನು ಈಗ ಏನು ಟ್ರೆಂಡಿಂಗಲ್ಲಿದೆಯೋ ಆ ಥರದನ್ನು ಮಾತ್ರ ನಿಮಗೆ ಕವರ್ ಮಾಡಿ ತೋರಿಸಿದೆ. ನಿಮ್ಗಳಿಗೆ ಸಾಕಷ್ಟೇ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವತ್ತು ತೋರಿಸಿರೋಂಥ ಬ್ಲೌಸ್ ಪೀಸ್ಗಳು, ಫ್ಯಾಬ್ರಿಕ್ಗಳು. ನಾನು ರೀಸೆಂಟಾಗೆ ನನ್ನ ಒಂದು KSIC ಸೀರೆಗೆ ಒಂದು ಬ್ಲೌಸ್ ಹಾಕ್ಕೊಂಡಿದ್ದೆ. ಈ ಥರ ಸ್ವಲ್ಪ ಲೈಕ್ ಸ್ವಲ್ಪ ಕ್ರೀಮಿಶ್ ಥರ ಇತ್ತು. ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ರಿ. ಅಂದರೆ ಅದಕ್ಕೆ ಸಾಕಷ್ಟು ಕಾಮೆಂಟ್ಗೆ ರಿಪ್ಲೈ ಕೂಡ ಮಾಡಿದ್ದೆ, ಇವ್ರ ಅಂಗಡಿಲಿ ತೊಗೊಂಡಿರೋದು ಅಂತ. ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಸೇಮ್. ಬಟ್ ಈ ಬಾರ್ಡರ್ ಒಂದು ಇರಲಿಲ್ಲ, ನಂಗೆ ಬಾರ್ಡರ್ ಬೇಡ ಅಂತ ಆ ಥರ ಪ್ಲೇನ್ ತೊಗೊಂಡಿದ್ದೆ. ಇದು ವಿತ್ ಬಾರ್ಡರ್. ಬೇಕಾಷ್ಟು ಕಲರ್ಸ್ ಇದೆ. ಕಲರ್ಸ್ ಅಂದರೆ ವೈಟ್, ಕ್ರೀಮ್, ಆಫ್ ವೈಟಲ್ಲಿ ಸಾಕಷ್ಟು ಡಿಸೈನ್ಸ್ ಬೇರೆ ಬೇರೆ ಥರ ಬಂದಿದೆ. ಸೊ ನಾನು ಇವ್ರ ಹತ್ರ ತೊಗೊಂಡಿದ್ದನ್ನು ನಿಮಗೆ ಇವತ್ತು ತೋರಿಸಿದ್ದೀನಿ. ಡೆಫಿನೆಟ್ಲಿ ನೀವುಗಳು ಆರಾಮಾಗಿ ಬಂದು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ನಿಮ್ಗಳಿಗೋಸ್ಕರ ಇವತ್ತು ಅವ್ರ ಟೈಮ್ನ ನಾನು ತೊಗೊಂಡು ಡೀಟೇಲಾಗಿ ಅವ್ರ ಹತ್ರ ಏನೇನಿದೆ ಅಂತ ವಿಡಿಯೋ ಮಾಡಿದ್ದೀನಿ. ತುಂಬ ಜನ ಕಾಮೆಂಟ್ ಬರ್ತಾನೇ ಇತ್ತು, ಡೀಟೇಲಾಗಿ ತೋರಿಸಿ ಅಂತ. ಸೊ ಎಷ್ಟು ಅವ್ರ ಹತ್ರ ಇದೆಯೋ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಹಬ್ಬ ಇರೋದ್ರಿಂದ ಬೇಗ ನೀವುಗಳು ಬಂದು ಪರ್ಚೇಸ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಆ್ಯಂಡ್ ಬಂದರೆ ಅವ್ರಿಗೆ ಹೇಳಿ ಸ್ವರ ಮಾಧ್ಯಮ ನೋಡ್ಕೊಂಡು ಬಂದಿದ್ದು ಅಂತ ನೀವೇ ಕೇಳಿ ಡಿಸ್ಕೌಂಟ್ ಏನಾರ ಹಾಕೊಡ್ತಾರ ಅಂತ. ಸೊ ಅದು ನನಗೆ ಗೊತ್ತಿಲ್ಲ. ಆ್ಯಂಡ್ ಬಟ್ ಎನಿವೇಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನೇನು ಸುಮ್ಮನೆ ಹೇಳ್ತಿಲ್ಲ, ನಾನು ತುಂಬ ಬ್ಲೌಸ್ಗಳು ತೊಗೊಂಡು ವೇರ್ ಮಾಡಿ ನೀವುಗಳು ನೋಡ್ತಾನೆ ಇದ್ದೀರಾ, ಹೇಳ್ತಾ ಇದ್ದೀನಿ. ಸೊ ಇಷ್ಟು ನಮ್ಮ ಡೀಟೇಲ್ ವಿಡಿಯೋ ಆಗಿತ್ತು ಇವ್ರ ಅಂಗಡಿದು. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸ್ವರ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ. ಆ್ಯಂಡ್ ನಿಮ್ಗಳಿಗೆ ಯಾವುದೇ ಒಂದು ಅಕೇಶನ್ಗೆ ಬೇಕಿದ್ರೂ ಇವ್ರ ಹತ್ರ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರಿಗೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.